ಎಲ್ಲರಿಗೂ. ಇವತ್ತು ಬಂಗುಡೆ ಮೀನಿನ ಸಾರು ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಬಂಗುಡೆ ಮೀನು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ. ಮೀನು ಫ್ರೆಶ್ ಆಗಿದ್ರೆ ಸಾರು ಸೂಪರ್ ಆಗಿರುತ್ತೆ. ಇಲ್ಲಿ 4 ಎಸಳು ಕರಿಬೇವಿನ ಎಲೆ, 1.5 ಟೀ ಸ್ಪೂನು ಸಾಸಿವೆ, ಆಮೇಲೆ 1 ಟೀ ಸ್ಪೂನು ಮೆಂತ್ಯ. ಇವಿಷ್ಟನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ತಗೊಂಡ್ಬಿಟ್ಟು ಅದರಲ್ಲಿ 15ರಿಂದ 20 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಖಾರ ತುಂಬ ಇದೆ, ಸೊ ಅದನ್ನೇ ತಗೊಂಡಿದ್ದೀನಿ, ಬೇರೆ ಯಾವ ಮೆಣಸು ತಗೊಂಡಿಲ್ಲ ನಾನು. ಒಂದು ಅರ್ಧ ಟೀ ಸ್ಪೂನು ಓಂ ಕಾಳು ಹಸಿದೇ ಹಾಕ್ಕೊಂಡಿದ್ದೀನಿ, ಅದನ್ನು ರೋಸ್ಟ್ ಮಾಡಿಲ್ಲ. ಜೀರಿಗೆ 1 ಟೀ ಸ್ಪೂನು, ಹಾಗೆ ಕೊತ್ತಂಬರಿ 2 ಟೀ ಸ್ಪೂನು ಹಸಿದೇ ಹಾಕ್ಕೊಂಡಿದ್ದೀನಿ. ಅದನ್ನು ಅಂದರೆ ರೋಸ್ಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಹಾಗೆ 1 ಕಪ್ಪಷ್ಟು ತೆಂಗಿನ ತುರಿ, ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸರು, ಒಂದು ಚಿಕ್ಕ ತುಂಡು ಶುಂಠಿ ಆ್ಯಂಡ್ ಅರ್ಧ ಈರುಳ್ಳಿ, 1 ಚಮಚ ಅರಿಶಿನ, ಹಾಗೆ 1 ಲೆಮನ್ ಸೈಜಷ್ಟು ಹುಣಸೆ ಹುಳಿ. ಇಷ್ಟನ್ನ ಹಾಕಿಬಿಟ್ಟು ಆವಾಗಲೇ ರೋಸ್ಟ್ ಮಾಡ್ಕೊಂಡಿರೋ ಕರಿಬೇವು ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ನೈಸಾಗಿ ರುಬ್ಕೊಂಡಿರೋ ಮಸಾಲಾನ ಕಡೆಗೆ ಹಾಕ್ಕೊಂಡು ಅದಕ್ಕೆ ಒಂದು 2 ಹಸಿಮೆಣಸು ಹಾಕಿ ಕುದಿಸಿ, ಅದು ಒಂದು ಕುದಿ ಬಂದಮೇಲೆ ಮೀನನ್ನು ಹಾಕಿಬಿಟ್ಟು, ಮೀನು ಈ ಟೈಮಲ್ಲಿ ಏನಾದರೂ ಅದಕ್ಕೆ ಹುಳಿ ಉಪ್ಪೆಲ್ಲ ಕಡಿಮೆ ಇದ್ದರೆ ಎಲ್ಲ ಸೇರಿಸ್ಕೋಬೋದು. ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಈ ಬಂಗುಡೆ ಮೀನಿಗೆ ಹುಳಿ ಖಾರ ಸ್ವಲ್ಪ ಸ್ಟ್ರಾಂಗಾಗೆ ಹಾಕೋಬೇಕು. ಅದಕ್ಕೆ ಬೇಯಬೇಕಾದ್ರೇ ಅದಕ್ಕೆ ಏನಾದರೂ ಹುಳಿ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಪಲ್ಪನ್ನ ನೋಡಿ, ಇವಾಗ ಮೀನು ಸಾರು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.